ಈ ರೀಕಾ ವ್ಯಾಕ್ಸ್ ಅಂತ ಏನು ಹೇಳ್ತೀವಲ್ಲ, ಈ ರೀಕಾ ಅನ್ನೋದು ಅದೊಂದು ಬ್ರ್ಯಾಂಡ್ ನೇಮ್. ಅದರೊಳಗಡೆ ಕಂಟೈನ್ ಆಗಿರುವಂಥ ವ್ಯಾಕ್ಸ್ ಬಂದ್ಬಿಟ್ಟು ಲಿಪೋಸಾಲ್ಯುಬಲ್ ವ್ಯಾಕ್ಸ್. ಈ ರೀಕಾ ವ್ಯಾಕ್ಸ್ ಬಗ್ಗೆ ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಈ ರೀಕಾ ಅನ್ನೋ ವ್ಯಾಕ್ಸು ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ಅದರ್ ಬ್ರ್ಯಾಂಡ್ಸು, ಡಿಫ್ರೆಂಟ್ ದೆನ್ ಅದರ್ ವ್ಯಾಕ್ಸು, ಇದು ಮಾತ್ರ ಬೆಸ್ಟ್ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದರೊಳಗಡೆ ಇರುವಂಥ ಲಿಪೋಸಾಲ್ಯುಬಲ್ಲು ತುಂಬ ಡಿಫ್ರೆಂಟ್ ಬ್ರ್ಯಾಂಡಲ್ಲಿ ಬರ್ತಾ ಇದೆ ಮಾರ್ಕೆಟಲ್ಲಿ. ಅದೆಲ್ಲನೂ ಕೂಡ ಕೊಡುವಂಥ ರಿಸಲ್ಟು ಬೆಸ್ಟ್ ಆಗಿನೇ ಇರುತ್ತೆ. ಹೇರ್ ಗ್ರೋತು ವ್ಯಾಕ್ಸಿಂಗ್ ಆದಮೇಲೆ ತುಂಬ ಕಡಿಮೆ ಆಗುತ್ತೆ. ಹಾಗೆಯೇ ಟ್ಯಾನ್ ಎಲ್ಲ ಕ್ಲಿಯರ್ ಆಗುತ್ತೆ. ಕೆರಾಸಿಸ್ ಪಿಲಾರಿಸ್ ಅಂತ ಹೇಳ್ತೀವಲ್ಲ, ಕೈ ಮೇಲೆ ಚಿಕ್ಕ ಚಿಕ್ಕ ದಾನ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ, ಅದು ಕೂಡ ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಹಾಗೆಯೇ ಸ್ಕಿನ್ನು ಲೈಟ್ ಹಾಕ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಹಾಗೆಯೇ ಲೆಸ್ ಪೇನ್ಫುಲ್ ಆಗಿರುತ್ತೆ ಇದು ವ್ಯಾಕ್ಸು. ಸೊ ಹಾಗಾಗಿ ಈ ಲಿಪೋಸಾಲ್ಯುಬಲ್ ವ್ಯಾಕ್ಸು ತುಂಬಾ ಬೆಸ್ಟ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಬಟ್ ಲಿಪೋಸಾಲ್ಯುಬಲ್ ವ್ಯಾಕ್ಸ್ ಅಂದ ತಕ್ಷಣ ನೀವು ಬರೀ ಈ ರೀಕಾ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಈ ರೀಕಾ ಅನ್ನೋದು ಬರೀ ಒಂದು ಬ್ರ್ಯಾಂಡು. ಅದನ್ನು ಬಿಟ್ಟು ಕೂಡ ನಾನು ಆಗಲೇ ಹೇಳಿದಾಗೆ ಮಾರ್ಕೆಟಲ್ಲಿ ತುಂಬ ಡಿಫ್ರೆಂಟ್ ಬ್ರ್ಯಾಂಡಲ್ಲಿ ಬರುತ್ತೆ. ಆ ತುಂಬ ಡಿಫ್ರೆಂಟ್ ಬ್ರ್ಯಾಂಡಲ್ಲಿ ಬರುವಂಥ ಎಲ್ಲ ಲಿಪೋಸಾಲ್ಯುಬಲ್ ವ್ಯಾಕ್ಸನ್ನು ಕೂಡ ಸೇಮ್ ರಿಸಲ್ಟನ್ನೇ ಕೊಡುತ್ತೆ. ಇದಲ್ಲದೇನೆ ಮಾರ್ಕೆಟಲ್ಲಿ ಇನ್ನೂ 2 ಮೇನ್ ವ್ಯಾಕ್ಸಸ್ ಇದೆ. ಅದು ಬಂದ್ಬಿಟ್ಟು ಹೈಡ್ರೋಸಾಲ್ಯುಬಲ್, ಇನ್ನೊಂದು ಬಂದ್ಬಿಟ್ಟು ಹಾರ್ಡ್ ವ್ಯಾಕ್ಸು. ಈ ಹೈಡ್ರೋಸಾಲ್ಯುಬಲ್ ವ್ಯಾಕ್ಸ್ ಬಂದ್ಬಿಟ್ಟು ವಾಟರ್ ಕಂಟೈಂಟ್ ಇರುತ್ತೆ ಮೇನ್ಲಿ. ಈ ಲಿಪೋಸಾಲ್ಯುಬಲ್ ಮತ್ತು ಹಾರ್ಡ್ ವ್ಯಾಕ್ಸ್ ಬಂದ್ಬಿಟ್ಟು ಆಯಿಲ್ ಕಂಟೈಂಟ್ ಆಗಿರುತ್ತೆ. ಈ 3 ಡಿಫ್ರೆಂಟ್ ವ್ಯಾಕ್ಸನ್ನು ನಾವು ನಮ್ಮ ಹೇರ್ ರಿಮೂವ್ ಮಾಡೋಕ್ಕೇ ಯೂಸ್ ಮಾಡ್ತೀವಿ. ಆದರೆ ಇದರಿಂದ ಬರುವಂಥ ರಿಸಲ್ಟು, ಮಾಡುವಂಥ ವೇ ಸ್ಲೈಟ್ಲಿ ವೇರಿ ಆಗಿರುತ್ತೆ.